ನಮ್ಗೆ ಇನಿಷಿಯಲ್ ಪ್ಲಾನ್ ಇದ್ದಿದೆ ತೊಟ್ಟಿ ಮನೆ ಅಂದ್ರೆ ಕೋರ್ಟ್ ಯಾರ್ಡ್ ತರ ಓಪನ್ ಮಾಡಿ ಅದೇ ಪ್ಲಾನ್ ಇದ್ದಿದೆ ನಮ್ಗೆ ಮಂಗ್ಳೂರ್ ಅಂಚಿಟ್ಟು ಮಂಗ್ಳೂರ್ ಟೈಲ್ಸ್ ನ ಹಾಕ್ಬೇಕು ಅಂತ ಹಂಚಿನ ಮನೆ ಬೇಕು ಅಂತ ತುಂಬಾ ಎಕ್ಸ್ಪೆನ್ಸ್ ಜಾಸ್ತಿ ಆಯ್ತು ನಮ್ಗೆ ಅದಕ್ಕೆ ನಾವು ಏನ್ ಮಾಡಿದ್ವಿ ಸ್ಲ್ಯಾಬ್ ಹಾಕಿ ಇದೆಲ್ಲ ಟೈಲ್ಸ್ ಫಿಕ್ಸ್ ಆಗಿದೆ. ಬುಧ ನಿಮ್ಮ ಫೇವರೇಟ್ ಆಗಿದೆ. ನೀರಿಲ್ದು ಬೀಳ್ಬೇಕು ಅಂತ ಮತ್ತೆ ಏನಾಯ್ತು ಅಂದ್ರೆ ಅದು ಮೇಂಟೆನೆನ್ಸ್ ತುಂಬಾ ಕಷ್ಟ. ಮಳೆ ಜಾಸ್ತಿ ಬಂದಾಗ ತುಂಬಾ ಸೋಡ್ತದೆ. ಅದಕ್ಕೋಸ್ಕರ ಏನ್ ಮಾಡಿದ್ವಿ 6x6 ಇದನ್ನ ಓಪನ್ ಮಾಡಿ ಟಫನ್ ಗ್ಲಾಸ್ ಹಾಕಿದ್ವಿ. ಅದ ಮೇಲೆ ಅದೇ ಗ್ರೇ ಕಲರ್ ಟಿಂಟ್ ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನನ್ನ ಆತ್ಮೀಯ ಗೆಳೆಯ ದೀಪಕ್ ರವರ ಹೊಸ ಕನಸಿನ ಮನೆ ಚೇರಿಸಿರದ ಒಂದು ಹೋಮ್ ಟೂರ್ ಅನ್ನು ನಾವು ಮಾಡಲಿದ್ದೇವೆ. ಇದು ಮನೆ ವಿನ್ಯಾಸ, ಮನೆ ಡಿಸೈನ್ ನಿಮ್ದೇ ಪ್ಲಾನ್ ಅಥವಾ ನಿಮ್ಮ ಅಣ್ಣ ಅಪ್ಪ ಅಮ್ಮ ಪ್ಲಾನ್? ನಮ್ದೇ. ಅಂದ್ರೆ ನಾವು ಫ್ಯಾಮಿಲಿ ಅಣ್ಣ ಅತ್ತಿಗೆ ನಮ್ಮ ವೈಫ್ ಆಗಲಿ ಅವೆಲ್ಲ ಸೇರಿ ಪ್ಲಾನ್ ಮಾಡಿದ್ದು. ಜೊತೆಗೆ ನಮಗೊಬ್ರು ಇಂಜಿನಿಯರ್ ಇದ್ದಾರೆ, PD ಡಿಸೈನ್ ಎಲ್ಲ ಅವರೇ ಮಾಡಿದ್ದು, ಸುಕೇಶ್ ಅಂತ. ಮತ್ತೆ ಅವ್ರ ಸಜೆಷನ್ ಮತ್ತೆ ಸೂಪರ್ವೈಸೇಷನ್ ಎಲ್ಲ ಅವ್ರಿಗೆ. ಮತ್ತೆ ಪ್ಲಾನ್ಸ್ ಎಲ್ಲ ನಮ್ಗೆ ಈ ತರ ಬೇಕು. ಮತ್ತೆ ಪ್ಲಾನ್ಸ್ ಚೇಂಜ್ ಆಗ್ತಾ ಬಂದ್ರೆ ರಿಲೇಟಿವ್ಸ್ ಆಗ್ಲಿ ಫ್ರೆಂಡ್ಸ್ ಆಗ್ಲಿ ಒಂದೊಂದು ಐಡಿಯಾಸ್ ಕೊಟ್ಟು ಅದು ಬರ್ಲಿ ಇದು ಆಗ್ಲಿ ಅಂತ ಆಮೇಲೆ ಒಂದೊಂದು ಆಡ್ ಮಾಡ್ಕೊಂಡು ಈ ತರ ಸಣ್ಣ ಮನೆ ಅಂತ ಇತ್ತು. ಆಮೇಲೆ ಅದು ಪ್ಲಾನ್ ಸೇರ್ತಾ ಅಷ್ಟು ದೊಡ್ಡದಾಯ್ತು. ಎಷ್ಟು ಸಮಯ ತಗೊಂಡ್ರಿ ಮನೆ? ಅಕ್ಟೋಬರ್ 10th ಗೆ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ 6 ಮಂತ್ ಅಲ್ಲಿ ಅದೇ ಏಪ್ರಿಲ್ 26ಕ್ಕೆ ಗೃಹ ಪ್ರವೇಶ ಇತ್ತು. 6 ಮಂತ್ ಅಲ್ಲಿ ಪ್ರಾಜೆಕ್ಟ್. ಟೋಟಲ್ 4 ಬೆಡ್ರೂಮ್ ಇದೆ ಮತ್ತೆ ಒಂದು ಆಫೀಸ್ ರೂಮ್ ಇದೆ. ಒಂದು ಆಫೀಸ್ ರೂಮ್. ಅದೇ ಪ್ಲಾನ್ ಇದ್ದಿದೆ ನಮ್ಗೆ ಮಂಗ್ಳೂರ್ ಅಂಚಿಟ್ಟು ಮಂಗ್ಳೂರ್ ಟೈಲ್ಸ್ ನ ಹಾಕ್ಬೇಕು ಅಂತ ಹಂಚಿನ ಮನೆ ಬೇಕು ಅಂತ. ಬಟ್ ಹಂಚಿನ ಮನೆ ಮಾಡ್ಲಿಕ್ಕೆ ತುಂಬಾ ಎಕ್ಸ್ಪೆನ್ಸ್ ಜಾಸ್ತಿ ಆಯ್ತು. ಅದಕ್ಕೆ ನಾವು ಏನ್ ಮಾಡಿದ್ವಿ ಸ್ಲ್ಯಾಬ್ ಹಾಕಿ ಅದ್ರ ಮೇಲೆ ಟ್ರಸ್ಟ್ ಮಾಡಿ ಅದ್ರ ಮೇಲೆ ಹಂಚಾಕಿದ್ದ. ಒಂದು ಒಟ್ಟು ಎಷ್ಟು ಸ್ಕ್ವೇರ್ ಫೀಟ್ ಇದೆ ಇದು ಮನೆ? ಆಲ್ಮೋಸ್ಟ್ ಒಂದು 2300 ಸ್ಕ್ವೇರ್ ಫೀಟ್ ಇದೆ. ಕಾರ್ ಪೌಚ್ ಸೇರಿದ್ರೆ ಒಂದು 3300 ಆಗುತ್ತೆ. 3300. ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲ? ಸೇಮ್ ಇಲ್ಲಿ ಸೈಡ್ ನೋಡ್ರು. ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇದು ನಿಮ್ಮ ಆಫೀಸ್ ರೂಮ್? ಇದು ಆಫೀಸ್ ರೂಮ್. ಇದೆಲ್ಲ ಟೈಲ್ಸ್ ಫಿಕ್ಸ್ ಆಗಿದೆ. ಬುಧ ನಿಮ್ಮ ಫೇವರೇಟ್ ಆಗಿದೆ. ಫೇವರೇಟ್ ಅಂತಲ್ಲ, ಗಿಫ್ಟ್ ಬಂತು. ಫೇವರೇಟ್ ಬುದ್ಧ ಅಂದ್ರೆ ಶಾಂತಿ ಮೇನ್. ಮೇನ್ 3 ರೂಮ್ಗೆ ನಾವು ಪ್ಲೈವುಡ್ ಅಲ್ಲೇ ವಾರ್ಡ್ರೋಬ್ ಮಾಡಿದ್ದೇವೆ. ಇದೆಲ್ಲ ಅಲ್ಯೂಮಿನಿಯಂ. ಇದು ಆಕ್ಚುಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಕಮ್ಮಿ ಆಗ್ತದೆ. ಪ್ಲೈವುಡ್ ಆದ್ರೆ ಸ್ವಲ್ಪ ಜಾಸ್ತಿ ಆಗ್ತದೆ. ಹೆಚ್ಚಿನವರು ಪ್ಲೈವುಡ್ ಪ್ರಿಫರ್ ಮಾಡ್ತಾರೆ, ನೀವು ಅಲ್ಯೂಮಿನಿಯಂ ಮಾಡಿದ್ದೀರಲ್ಲ? 3 ರೂಮ್ಗೆ ಮಾಸ್ಟರ್ ಬೆಡ್ರೂಮ್ ಮತ್ತೆ 2 ಬೆಡ್ರೂಮ್ಗೆ ಪ್ಲೈವುಡ್, ಬಾಕಿ ಇರೋ 2 ರೂಮ್ಗೆ ಅಲ್ಯೂಮಿನಿಯಂ. ಬಟ್ ಅದೇ ನನ್ನ ಪ್ರಕಾರ ಬೆಸ್ಟ್ ಆಕ್ಚುಲಿ. ಬಟ್ ತುಂಬಾ ಕಮ್ಮಿ ಆಗ್ತದೆ. ಚೀಪ್ ಅಂಡ್ ಬೆಸ್ಟ್. ಒಂದು ಲೆಕ್ಕದಲ್ಲಿ ಬೇರೆ ಯಾವುದೇ ಅದು ಸುರಿ ಬೀಳುದಾಗ್ಲಿ ಅದೆಲ್ಲ ಬರುದಿಲ್ಲ.
ಪ್ಲೈವುಡ್ ಆದ್ರೆ ಅದೆಲ್ಲ ಬರ್ತದೆ. ಬರ್ತದೆ. ಇದು ಅಲ್ಯೂಮಿನಿಯಂ ಅಲ್ಲ, ತುಂಬಾ ಕಾಸ್ಟ್ ತುಕ್ಕು ಸಮೇತ ಹಿಡಿಯುವುದಿಲ್ಲ ಇದರಲ್ಲಿ. ಹಿಡಿಯುವುದಿಲ್ಲ. ಹೌದು.